ಹೊಸ ಮುಖ್ಯಮಂತ್ರಿ ಕಾಂಗ್ರೆಸ್ದೇ ಸರ್ಕಾರ. ಕಳೆದ 3 ವರ್ಷದ ಹಿಂದೆ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ, ಮುಂದೆ 2 ವರ್ಷಗಳ ಕಾಲ ಇರೋದು ಕಾಂಗ್ರೆಸ್ ಸರ್ಕಾರ. ಉಪಮುಖ್ಯಮಂತ್ರಿ ಆದವರು ಮುಖ್ಯಮಂತ್ರಿ ಆಗ್ತಾರೆ, ಅಷ್ಟೇ ಬದಲಾವಣೆ. ಕೆಲವು ಮಂತ್ರಿಗಳು ಬದಲಾಗ್ಬೋದು. ನೀತಿ ಬದಲಾಗುತ್ತಾ? ಕಾಂಗ್ರೆಸ್ ನೀತಿ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡುವ ವಿಶ್ವಾಸ ಇದೆಯಾ? 60% ಇದ್ದಿದ್ದು 80%ಗೆ ಹೋಗ್ಬೋದು ಭ್ರಷ್ಟಾಚಾರ. ಇನ್ನೊಂದಷ್ಟು ಸರ್ಚಾರ್ಜ್ಗಳು ಸೇರ್ಕೋಬೋದು. ಈಗಿರುವ ಭ್ರಷ್ಟಾಚಾರದ ಜೊತೆಗೆ ಇನ್ನಷ್ಟು ಅಡಿಷನಲ್ ಅದಕ್ಕೆ ಆ್ಯಡ್ ಆಗ್ಬೋದು. ಮಂತ್ರಿಗಳು ಕೆಲವರು ಮಾಜಿಯಾಗಿ ಕೆಲವರು ಹಾಲಿ ಆಗ್ಬೋದು. ಆದರೆ ಸರ್ಕಾರದ ನೀತಿ ಬದಲಾಗುತ್ತಾ? ಅದೇ ತುಷ್ಟೀಕರಣ ನೀತಿ ಮುಂದುವರಿಯುತ್ತೆ, ಭ್ರಷ್ಟಾಚಾರ ಚರಮಸೀಮೆಗೆ ತಲುಪುತ್ತೆ, ಜನಾಕ್ರೋಶ, ಅದ್ರ ಜೊತೆಗೆ ಕಾಂಗ್ರೆಸ್ನ ಆಂತರಿಕ ಬೇಗುದಿ ಇದು ಕೂಡ ಒಟ್ಟು ಕೂಡಿಕೊಂಡು ಒಂದು ರೀತಿಯಲ್ಲಿ ರಾಜಗದ್ದಿಗೆ, ಅದು ಮುಳ್ಳಿನ ಗದ್ದಿಗೆ ಆಗತ್ತೆ. ರಾಜಗದ್ದಿಗೆಯಲ್ಲಿ ಕೂತವರು ಅವರು ನೆಮ್ಮದಿಲಿರೋಕ್ಕಾಗಲ್ಲ, ರಾಜ್ಯದ ಜನರನ್ನು ನೆಮ್ಮದಿಯಲ್ಲಿ ಇಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಬರುತ್ತೆ ಅಂತ ಅನಿಸುತ್ತೆ. ಇನ್ನು ಹೊಸ ಹುಮ್ಮಸ್ಸಿನೊಂದಿಗೆ, ಹಳೆಯ ಅನುಭವದೊಂದಿಗೆ ಅಧಿಕಾರದ ಚುಕ್ಕಾಣಿಯ ಹಿಡಿಲಿಕ್ಕೆ ಹೊರಟಿರ್ತಕ್ಕಂಥವರಿಗೆ ರಾಜ್ಯಕ್ಕೆ ಒಳ್ಳೇದು ಮಾಡುವ ದೃಷ್ಟಿ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇಲ್ಲದೇ ಇರೋದು ಉಳಿದಿದ್ದೆಲ್ಲ ಕ್ಷಮತೆ ಇದೆ. ರಾಜ್ಯಕ್ಕೆ ಒಳ್ಳೇದು ಮಾಡುವ ದೃಷ್ಟಿ ಒಂದು ಬಂದುಬಿಟ್ರೆ ಉಳಿದಿದ್ದೆಲ್ಲ ಕೆಪಾಸಿಟಿ ಇದೆ. ಆ ದೃಷ್ಟಿ ಇಲ್ಲದೆ ಹೋಗ್ಬಿಟ್ರೆ ಮತ್ತು ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ. ಕೆಲವರು ವಿವಾದಗಳ ಕಾರಣಕ್ಕೆ ನಾವಿದ್ದೀವಿ ಅಂತ ತೋರಿಸಿದರು, ಕೆಲವರು ಇದ್ದು ಇಲ್ಲದಂತೆ ಇದ್ದರು, ಇನ್ನು ಕೆಲವರು ಎಲ್ಲ ವಿಷಯಕ್ಕೂ ಗೊತ್ತಿಲ್ಲ 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 ಅನ್ನುವಂಥ ಉತ್ತರವನ್ನೇ ಕೊಟ್ಕೊಂಡಿದ್ರು. ನನಗೇನೋ ಭಾಳ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಆಗುತ್ತೆ ಅನ್ನುವ ನಿರೀಕ್ಷೆ ನನಗಂತೂ ಇಲ್ಲ. ನಿರೀಕ್ಷೆ ಇಟ್ಕೊಂಡಿರೋರು ಕಾದು ನೋಡಿ ಅಂತ ಅಷ್ಟೇ ನಾನು ಹೇಳಕ್ಕೆ ಬಯಸ್ತೇನೆ. ರಾಜ್ಯದ ಹಿತಕ್ಕಾಗಿ ಕೆಲಸ ಮಾಡೋದಾಗಿದ್ದರೆ ಕಳೆದ 3 ವರ್ಷದಲ್ಲೇ ಅದು ಕಾಣಬೇಕಾಗಿತ್ತು. 3 ವರ್ಷದಲ್ಲಿ ಕಾಣದೇ ಇರೋದು ಇನ್ನೆರಡು ವರ್ಷದಲ್ಲಿ ಏನು ಕಾಣುತ್ತೆ? ಚುನಾವಣೆ ವರ್ಷ ಆಗಿರೋದ್ರಿಂದಾಗಿ ಇನ್ನಷ್ಟು ಓಲೈಕೆ ರಾಜಕಾರಣ, ಮೂಗಿಗೆ ಮೊಳಕೈಗೆ ತುಪ್ಪ ಸವರೋದು ಇದು ಜಾಸ್ತಿ ಆಗ್ಬೋದು. ಮಾನ್ಯ ನಿಯೋಜಿತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸ್ವಭಾವಕ್ಕೆ ಮೂಗಿಗೆ ಮೊಳಕೈಗೆ ತುಪ್ಪ ಸವರೋದು ಸ್ವಲ್ಪ ವಿರುದ್ಧ. ಅದರಿಂದಾಗಿ ಆಂತರಿಕ ಸಂಘರ್ಷ ಜಾಸ್ತಿ ಆಗ್ಬೋದು. ನೋಡೋಣ.